ಬೇಲೂರು ತಾಲೂಕು ಗಡಿಭಾಗದಲ್ಲಿರುವ ಕುಂಬಾರಕೊಪ್ಪಲಿನಲ್ಲಿ ಮತ್ತೆ ಕಾಡಾನೆಗಳ ದಾಳಿ ಮುಂದುವರೆದಿದ್ದು, ಕಾಫಿ, ಅಡಿಕೆ ಗಿಡಗಳನ್ನು ನಾಶ ಮಾಡಿದ್ದು, ಲಕ್ಷಾಂತರ ಮೌಲ್ಯದ ಬೆಳೆ ಹಾಳಾಗಿದೆ. ಚಿಕ್ಕನಹಳ್ಳಿ ಸಮೀಪದ ಕುಂಬಾರಹಳ್ಳಿಯಲ್ಲಿ ಜನಾರ್ದನ ಶೆಟ್ಟಿ, ಸವೀನ್, ದಿವಾಕರ ಶೆಟ್ಟಿ ಎಂಬುವರ ತೋಟಕ್ಕೆ ಆನೆಗಳು ದಾಳಿ ಮಾಡಿವೆ. ಈ ವರ್ಷದಲ್ಲಿ 3ನೇ ಬಾರಿಗೆ ಈ ತೋಟಗಳು ಕಾಡಾನೆಯ ದಾಳಿಗೆ ತುತ್ತಾಗಿದೆ. ಮೂಡಿಗೆರೆ ಹಾಗೂ ಬೇಲೂರು ತಾಲೂಕು ಗಡಿಭಾಗದಲ್ಲಿ ತೋಟಗಳಿದ್ದು, ಆನೆಗಳು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಅಲೆದಾಡುವ ಸಂದರ್ಭದಲ್ಲಿ ಈ ತೋಟಗಳನ್ನೇ ಮುಖ್ಯ ಗುರಿಯನ್ನಾಗಿಸಿಕೊಂಡಿವೆ. ಈ ಬಗ್ಗೆ ಕುಂಬಾರಹಳ್ಳಿ ಎಸ್ಟೇಟಿನ ಜನಾರ್ದನ ಶೆಟ್ಟಿ ಮಾತನಾಡಿ, ಹಲವಾರು ವರ್ಷಗಳಿಂದ ಕಷ್ಟಪಟ್ಟು ಬೆಳೆದ ಅಡಿಕೆ, ಕಾಫಿ ಗಿಡಗಳು ಕಾಡಾನೆಗಳ ನಿರಂತರ ದಾಂಧಲೆಗೆ ಮಣ್ಣು ಪಾಲಾಗುತ್ತಿವೆ. ಅರಣ್ಯ ಇಲಾಖೆಯಿಂದ ನೆಪ ಮಾತ್ರಕ್ಕೆ ಕಾಡಾನೆ ಹಿಡಿಯುವುದು, ರೇಡಿಯೋ ಕಾಲರ್ ಅಳವಡಿಸುವುದು ನಡೆಯುತ್ತಲೇ ಇದೆ. ಇದರ ಬೆನ್ನಲ್ಲೇ ತೋಟಗಳ ಮೇಲೆ ಕಾಡಾನೆಗಳ ಲಗ್ಗೆ ನಿರಂತರವಾಗಿ ಮುಂದುವರಿಯುತ್ತಲೇ ಇದೆ. ಆನೆಗಳ ದಾಳಿಗೆ ಲಕ್ಷಾಂತರ ಮೌಲ್ಯದ ಬೆಳೆ ನಾಶವಾಗಿದ್ದರೂ ಬಿಡಿಗಾಸು ಪರಿಹಾರ ಕೊಡುತ್ತಿಲ್ಲ. ಈಗಲೂ 20ಕ್ಕೂ ಹೆಚ್ಚು ಕಾಡಾನೆಗಳು ಗುಂಪು ಗುಂಪಾಗಿ ತಮಗೆ ಬೇಕಾದ ಜಾಗದಲ್ಲಿ ಬೀಡು ಬಿಟ್ಟು ಬೆಳೆಗಳನ್ನು ನಾಶಪಡಿಸುತ್ತಿದೆ. ಕೆಲ ವರ್ಷಗಳ ಹಿಂದೆ ಕಾಡಾನೆಗಳು ಅಡಿಕೆ ಗಿಡಗಳನ್ನು ನಾಶಪಡಿಸಿ ಮುಂದೆ ಸಾಗುತ್ತಿದ್ದವು. ಆದರೆ ಈಗ ಅವುಗಳನ್ನು ತಿನ್ನುವ ಅಭ್ಯಾಸವನ್ನು ಮಾಡಿಕೊಂಡಿವೆ. 6-7 ತಿಂಗಳ ಸಣ್ಣ ಪುಟ್ಟ ಗಿಡಗಳನ್ನು ತಿಂದು ತೇಗುತ್ತಿವೆ. ಇದೇ ರೀತಿ ಆನೆಗಳ ಹಾವಳಿ ಮುಂದುವರೆದರೆ ಕಾಫಿ ಬೆಳೆಗಾರರು ಬೀದಿಗೆ ಬರುವುದರಲ್ಲಿ ಸಂಶಯವೇ ಇಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.